ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಇದು ಪ್ರೋಟೀನ್ ಪೌಡ್ರು, ಪ್ರೋಟೀನ್ ಭರಿತವಾದ ಮಿಲ್ಕ್ ಪೌಡ್ರು. ಇದನ್ನು ಮನೆಯಲ್ಲಿರೋ ಪದಾರ್ಥಗಳನ್ನೇ ಬಳಸ್ಕೊಂಡು ಈಸಿಯಾಗಿ ರೆಡಿ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಹಾಲು ಅವಶ್ಯಕತೆ ಇಲ್ಲ. ಬಿಸಿ ನೀರಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಹೈ ಪ್ರೋಟೀನ್ ಪೌಡ್ರು ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ರಿಗೂ ಯೂಸ್ ಆಗುತ್ತೆ. ಇದಕ್ಕೆ ಬೇಕಾಗಿರೋದು 50 ಗ್ರಾಮಷ್ಟು ಪಿಸ್ತಾ, ಅಂಜೂರ, ಗೋಡಂಬಿ, ಇದು ಖರ್ಜೂರ, ಮತ್ತು 10 ಗ್ರಾಮಷ್ಟು ಏಲಕ್ಕಿ ಮತ್ತು ಒಣ ದ್ರಾಕ್ಷಿ. ಇವೆಲ್ಲ ಪದಾರ್ಥಗಳು ಮನೇಲಿರೋವನ್ನೇ, ಹೊಸದಾಗಿ ಏನು ತರೋದಿಲ್ಲ. ಇದು ನೋಡಿ, 50 ಗ್ರಾಮಷ್ಟು ಬಾದಾಮಿ ತೊಗೊಂಡಿದ್ದೀನಿ ನಾನಿಲ್ಲಿ. ಒಂದು 50 ಗ್ರಾಮಷ್ಟು ಬಾದಾಮು. ಬೇಕಾದರೆ ನಿಮಗಿಷ್ಟ ಬರೋ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಇದ್ರ ಜೊತೆ ಕಡಲೆ ಬೀಜನ ತೊಗೊಂಡಿದ್ದೀನಿ ನಾನು. ಬಾದಾಮಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಕ್ವಾಂಟಿಟಿಲಿ ಕಡಲೆ ಬೀಜನೂ ತೊಗೊಂಡಿದ್ದೀನಿ. ಕಡಲೆ ಬೀಜನೂ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದು, ಹೆಲ್ದಿ ಫ್ಯಾಟ್ ಇದು. ತಿನ್ನೋದ್ರಿಂದ ಇದನ್ನು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷಗಳ ಕಾಲ ತೆಕ್ಕೊಂಡಿದ್ದೀನಿ. ಅದೇ ಬಾಣಲಿಗೆ ಬಾದಾಮಿನೂ ಹಾಕ್ಕೊಂಡು ಅದು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕು. ಇದನ್ನು ಸಿಮ್ಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು. ಎಷ್ಟು ನೀಟಾಗಿ ಹುರ್ಕೋತೀವೋ ಅಷ್ಟು ಘಮ ಬರುತ್ತೆ ಈ ಪೌಡರು. ಹುರಿದು ತೆಕ್ಕೊಳ್ಳೋಣ ಈ ಗೋಡಂಬಿನ. ಇದು ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲರೂ ಇದನ್ನು ಬಳಸ್ಕೊಂಡು ಕುಡಿಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ. ಇದಕ್ಕೆ ನಿಮಗಿಷ್ಟ ಬಂದ ಡ್ರೈ ಫ್ರೂಟ್ಸ್ಗಳ್ನೂ ಹಾಕ್ಕೋಬೋದು ಬೇರೆ. ನೋಡಿ, ಇದಕ್ಕೆ ಈಗ ಪಿಸ್ತಾ ಹಾಕ್ತಾಯಿದ್ದೀನಿ. ಪಿಸ್ತಾ 25 ಗ್ರಾಮ್ ಅಷ್ಟಿದೆ. ಗೋಡಂಬಿನೂ 25 ಗ್ರಾಮಷ್ಟು ಗೋಡಂಬಿ ಇದೆ. ಇದಿಷ್ಟನ್ನು ಚೆನ್ನಾಗಿ ಮತ್ತೆ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಾಡಿಕೊಂಡು ಇದನ್ನು ತೆಕ್ಕೊಂಬಿಟ್ಟು ಇದು ಲಾಸ್ಟಲ್ಲಿ ಪೌಡ್ರ್ ಮಾಡಿ ಹಾಕೋದು. ಇದನ್ನು ತೆಕ್ಕೊಂಡು ಇದೇ ಬಾಣಲಿಗೆ ಯಾಲಕ್ಕಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಯಾಲಕ್ಕಿ 10 ಗ್ರಾಮ್ ಅಷ್ಟಿದೆ. ಹುರಿಯೋ ಉದ್ದೇಶ ಏನಿಲ್ಲ. ಈ ಚಳಿಗೆ ಮಳೆಗೆ ತಣ್ಣಗಾಗಿ ಅದು ನೈಸಾಗಿ ಪೌಡ್ರ್ ಆಗೋಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಹೊತ್ತು ಬಾಣಲಿಲಿ ಹುರ್ಕೋತಾ ಇದ್ದೀನಿ. ಹುರ್ಕೊಂಡ್ರೆ ಬೇಗನೆ ಪೌಡ್ರ್ ಆಗುತ್ತೆ, ಎಲ್ಲ ಕಡೆ ಮಿಕ್ಸ್ ಆಗಿ ಒಳ್ಳೆ ಟೇಸ್ಟ್ ಬರುತ್ತೆ. ಇದು ನೋಡಿ, ಖರ್ಜೂರ, ಅಂಜೂರ ಎಲ್ಲ ಬೀಜ ತೆಗೆದು ಇಟ್ಕೊಂಡಿದ್ದೀನಿ. ಒಣ ದ್ರಾಕ್ಷಿ ಜೊತೆ ಇದನ್ನು ಸೇರಿಸಿ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷಗಳ ಕಾಲ ಹುರ್ಕೊಳ್ಳೋಣ. ಹುರಿದಿದ್ದಾದಮೇಲೆ ನೋಡಿ, ಇದನ್ನೆಲ್ಲ ಮಿಕ್ಸಿಗೆ ಹಾಕೋ ವಿಧಾನ ನೋಡೋಣ. ಫಸ್ಟು ಯಾಲಕ್ಕಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಪೌಡ್ರ್ ಹಾಕಿದೆ. ಪೌಡ್ರ್ ಹಾಕಾದಮೇಲೆ ಬಾದಾಮಿನೂ ಕಡಲೆ ಬೀಜ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಕಡಲೆ ಬೀಜ ಹಾಕೋದು ಸ್ಕಿಪ್ ಆಗೋಯ್ತು. ಇದಕ್ಕೆ ಸಕ್ಕರೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಬೋದು. ನಾನು ಅದೇ ಕ್ವಾಂಟಿಟಿಲಿ ಹಾಕ್ತಾಯಿದ್ದೀನಿ. 1.5 ಕಪ್ಪಷ್ಟು ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ. ಸುಮಾರು 150 ಗ್ರಾಮಷ್ಟು ಮಿಲ್ಕ್ ಪೌಡ್ರ್ ಇದೆ. ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸಿಲಿ ರೌಂಡ್ ಮಾಡಿಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕಡಲೆ ಬೀಜ, ಬಾದಾಮಿ, ಸಕ್ಕರೆ, ಮಿಲ್ಕ್ ಪೌಡ್ರು, ಯಾಲಕ್ಕಿ ಇಷ್ಟನ್ನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಈಗ ಲಾಸ್ಟಲ್ಲಿ ಈ ಹುರಿದಿಟ್ಕೊಂಡಿರೋ ಅಂಥ ಪಿಸ್ತಾ, ಬಾದಾಮಿ ಮತ್ತು ಡ್ರೈ ಫ್ರೂಟ್ಸು, ಅಂಜೂರ, ಖರ್ಜೂರ ಅದನ್ನೆಲ್ಲ ಲಾಸ್ಟಲ್ಲಿ ರಫಾಗಿ ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ರಫಾಗಿ ಪೌಡ್ರ್ ಮಾಡಿಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಈ ಥರ ಮಾಡೋದ್ರಿಂದ ಹಾಲಲ್ಲಿ ಸ್ವಲ್ಪ ಬಾಯಿಗೆ ಸಿಕ್ಕಾಗ ಒಳ್ಳೆ ಟೇಸ್ಟ್ ಸಿಗುತ್ತೆ. ಇದು ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ಇದಕ್ಕೆ ನಿಮಗಿಷ್ಟ ಬಂದ ಬೇರೆ ಡ್ರೈ ಫ್ರೂಟ್ಸ್ಗಳನ್ನೂ ಹಾಕ್ಕೋಬೋದು. ನಾನು ಇಷ್ಟನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೋಬೋದು. ಇದು 3-4 ತಿಂಗಳಾದ್ರೂ ಕೆಡೋದಿಲ್ಲ. ಡೈಲಿ ಮಕ್ಕಳಿಗೆ ಸ್ಕೂಲ್ ಟೈಮಲ್ಲಿ ಬೇಗನೆ ಆಗೋಗುತ್ತೆ. ನೀರು ಕಾಯಿಸಿ ಮಿಕ್ಸ್ ಮಾಡಿಕೊಟ್ರೆ ರೆಡಿನೇ ಆಗೋಗ್ಬಿಡುತ್ತೆ. ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಕುಡಿಯೋ ಅಂಥ ಬಾದಾಮ್ ಮಿಲ್ಕ್ ಪೌಡರು. ನೋಡಿ, ಇದನ್ನು ಮಾಡೋ ವಿಧಾನ ನೋಡೋಣ. ಇದಕ್ಕೆ ಒಂದು ಲೋಟಕ್ಕೆ 2 ಸ್ಪೂನಷ್ಟು ಈ ಪೌಡ್ರನ್ನ ಹಾಕ್ತಾಯಿದ್ದೀನಿ. 1 ಲೋಟ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿದ್ರೆ ಆಯಿತು. ಬೇಗನೆ ರೆಡಿ ಆಗೋವಂಥ ಹೆಲ್ದಿ ಡ್ರಿಂಕ್ ಇದು. ಬಾದಾಮ್ ಮಿಲ್ಕ್ ಪೌಡರು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ
ಬಾದಾಮ್ ಮಿಲ್ಕ್ ಪೌಡರು. ಈ ಥರ ಒಂದು ಸರಿ ಟ್ರೈ ಮಾಡಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ರುಚಿಯಾದ ಟೇಸ್ಟಿಯಾದ ಪ್ರೋಟೀನ್ ಭರಿತವಾದ ಬಾದಾಮ್ ಮಿಲ್ಕು ರೆಡಿ ಆಯಿತು. ಥ್ಯಾಂಕ್ ಯು.